ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ನಾವೇನಾದರೂ ಹೊರಗಡೆ ಫುಡ್ನ ನೋಡ್ತಾ ಇರ್ತೀವಿ. ಸೊ ಇದನ್ನ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ವೇನೋ ಅಂತ ಒಂದು ಬ್ಲ್ಯಾಂಕ್ ಆಗಿ ಮೈಂಡ್ ಸೆಟ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂಥ ಫುಡ್ನ ಈಸಿಯಾಗಿ ಮನೇಲೇ ಮಾಡ್ಕೊಂಡು ತಿಂದರೆ ಎಷ್ಟು ಮಜಾ ಬರುತ್ತೆ ಅಲ್ವಾ? ಸೊ ಹೈಜೆನಿಕ್ ಆಗಿ ಮನೇಲಿ ಮಾಡ್ಕೊಂಡು ತಿನ್ನೋದೇ ಒಂಥರ ಸಖತ್ ಖುಷಿ ಇರುತ್ತೆ. ಹೊರಗಡೆ ತಿನ್ನೋದು ಒಂಥರ ಟೇಸ್ಟಿಂಗ್ ಪೌಡರು ಅದು ಇದು, ಮತ್ತು ನಮ್ಮ ಥರ ಕ್ಲೀನಾಗಿ ಎಲ್ಲಿ ಮಾಡ್ತಾರೆ ಹೇಳಿ? ಸೊ ಅದಕ್ಕೋಸ್ಕರ ನಾನಿವತ್ತು ಒಂದು ನಿಮ್ಮ ಜೊತೆ ಮೋಮೋಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಟ್ರೈ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು, ಅದರಲ್ಲೂ ನನ್ನ ತಮ್ಮನ ಮಕ್ಕಳು ಎಲ್ಲರೂ ಒಂದು 3-4 ಡೇಸಿಂದ ನಮ್ಮ ಮನೇಲೇ ಇದ್ದಾರೆ. ಇನ್ನೇನು ರಜಾ ಮುಗಿತಾ ಬಂತಲ್ವಾ? ಸೊ ಹಾಗಾಗಿ ಮೊನ್ನೆ ಒಂದು ಫಂಕ್ಷನಿಗೆ ಅಂತ ಬಂದಿದ್ರು, ಇಲ್ಲೇ ಉಳ್ಕೊಂಡಿದ್ರು. ಮಕ್ಕಳಿಗೆಲ್ಲ ಈ ಥರ ಸ್ನ್ಯಾಕ್ಸ್ನ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಟ್ರೆ ಸಖತ್ ಖುಷಿ ಆಗುತ್ತೆ ಅಂತ ಅದನ್ನು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಸೊ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ನೀವು ಮಾಡ್ಕೊಂಡು ತಿನ್ನಿ. ಸಖತ್ ಫ್ಯಾಮಿಲಿನ ಖುಷಿ ಮಾಡ್ಬೋದು. ಸೊ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಒಂದ್ಸತಿ ಹಿಂಗೋಗಂಗೆ ನೋಡ್ಕೊಂಡು ಬಂದ್ಬಿಡಿ. ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟಿಗೆ 1 ಚಿಟಿಕೆಯಷ್ಟು ಸಾಲ್ಟ್ ಹಾಕಿ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಅದಕ್ಕಿದ್ರೆ ಸಾಕು. ಚಪಾತಿಗೆಲ್ಲ ಮಾಡ್ಕೊಳ್ತೀವಲ್ವ ನಾವು, ಅದಕ್ಕೆ ಕಲಸಿ ಸ್ವಲ್ಪ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ನಾದ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ. ಸೊ ಇದನ್ನು ನೀಟಾಗಿ ಈ ಥರ ನಾದಿ ಒಂದು ಹಸಿ ಬಟ್ಟೆ ಮಾಡಿ, ನಾನಿಲ್ಲಿ ಒಂದು ಚಿಕ್ಕ ಟವಲ್ನ ನೀರಲ್ಲಿ ನೆನೆಸಿ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲೋಸ್ ಮಾಡಿಟ್ರೆ ಅದು ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಸೊ ಇದನ್ನು ಸೈಡಲ್ಲಿ ಎತ್ತಿಡೋಣ. ಒಂದು 2 ಅವರ್ಸ್ ಮುಂಚೆನೇ ನಾನು ಸೋಯಾ ಚಾಂಗ್ನ ನೆನೆಸಿಟ್ಟಿದ್ದೆ ನೀರಲ್ಲಿ. ಅದು ನೆನೆಸಿಟ್ರೆ ಚೆನ್ನಾಗಿ ಸ್ಕ್ವೀಸ್ ಆಗಿ ದಪ್ಪ ಆಗಿತ್ತಲ್ವ. ಸೊ ಈಗ ಇದನ್ನು ತಗೊಂಡು ಒಂದು ಈರುಳ್ಳಿ ಕಟ್ಟರ್ ಮಷಿನ್ ತಗೊಂಡು ಅದರಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೀರ್ತನ ಇದ್ದಾಳಲ್ಲ, ಹಂಗಾಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಈ ಥರ ಕಟ್ಟರ್ ಇದರಲ್ಲಿ ಕಟ್ ಮಾಡಿ ಇದನ್ನೆಲ್ಲ ಫುಲ್ಲು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೋಯಾ ಚಂಕ್ನ ಪುಡಿ ಮಾಡಿದ್ದಾಯಿತು. ಇವಾಗ ಅದೇ ಕಟ್ಟರ್ ಮಿಷನಿಗೆ ಒಂದು ಖಾರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿದ್ರೆ ಜಾಸ್ತಿ ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ. ಆ ಥರ ಚೆನ್ನಾಗಿರೋದಿಲ್ಲ. ಈಗ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಾಣಲೆ ಇಟ್ಕೊಂಡು ಒಲೆ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಬಟರ್ನ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದು ಎಲ್ಲ ರುಬ್ಕೊಂಡಿದ್ವಲ್ವ, ಬೆಳ್ಳುಳ್ಳಿ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಸೋಯಾ ಸಾಸು, ಒಂಚೂರು ಟೊಮೆಟೊ ಸಾಸು ಇದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ಬಾಣಲೆನಲ್ಲಿ. ಇದು ಸ್ಟಫಿಂಗಿಗೋಸ್ಕರ ಇದು ರೆಡಿ ಮಾಡ್ಕೊಳ್ತಾ ಇರೋದು. ನೋಡಿ, ಈ ಥರ ಇದ್ರೆ ಸಾಕು. ಆಯಿಲೆಲ್ಲ ಏನು ಹಾಕೋದು ಬೇಡ. ಸೊ ಇದನ್ನು ಹುರಿದು ಸೈಡಲ್ಲಿ ತಣ್ಣಗಾಗೋದಕ್ಕೆ ಎತ್ತಿಟ್ಬಿಡೋಣ. ಕಲಸಿಟ್ಟಿರೋಂಥ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಈ ಥರ ಸ್ಲ್ಯಾಬ್ ಮೇಲೇ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಅಗಲವಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಅಗಲವಾಗಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ. ಸೊ ಈ ಥರ ಅಗಲವಾಗಿ ಲಟ್ಟಿಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಸೊ ಈ ಥರ ತೊಗೊಂಡು ರೌಂಡ್ ಶೇಪಲ್ಲಿ ಬರಬೇಕು. ಅದನ್ನು ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಲಟ್ಸೋದಕ್ಕಿಂತ ಅಗಲವಾಗಿ ಲಟ್ಟಿಸ್ಕೊಂಡು ಈ ಥರ ಟ್ರೈ ಮಾಡ್ಬೋದಲ್ಲ ಅಂತ ಈ ಥರ ಒಂದು ಕ್ಯಾಪೋ ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಬೌಲ್ನ ತೊಗೊಂಡು ಈ ಥರ ಮಾಡ್ಕೊಳ್ಳೋದು. ಶೇಪು ಯಾವ ಥರ ಬೇಕಂದ್ರೂ ಮಾಡ್ಕೊಳ್ಬೋದು. ನಾನು ಫಸ್ಟ್ ಇಲ್ಲಿ ಸ್ವಲ್ಪ ಕರ್ಜಿಕಾಯಿ ಥರ ಶೇಪ್ನ ಕೊಟ್ಟೆ. ಕೆಲವೊಂದನ್ನ ಈ ಥರ ಮಾಡಿದ್ವಿ. ಆಮೇಲೆ ಮಕ್ಕಳು ಇದೇನಮ್ಮ ಮೋಮೋಸ್ ಥರ ಎಲ್ಲ ಕರ್ಜಿಕಾಯಿ ಶೇಪ್ ಮಾಡಿದ್ದೀರಾ ಅಂದರು. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಮೋಮೋಸ್ ಥರ ಈ ಥರ ಈ ಮೋದಕ ಮಾಡ್ತೀವಲ್ವ ಗಣೇಶನಿಗೆ, ಆ ಥರದ್ದೊಂದಷ್ಟು ಟ್ರೈ ಮಾಡಿದ್ವಿ. ನಾನು ಕೀರ್ತನ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಇವಾಗ ಈ ಥರ ಮಾಡ್ತಾಯಿದ್ದೀವಿ. ಒಂದಷ್ಟು ಕರ್ಜಿಕಾಯಿ ಶೇಪಲ್ಲಿ ಮಾಡಿದ್ವಿ, ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂತ ಈ ಥರ ಶೇಪ್ನ ಫಸ್ಟು ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ಮೇಲ್ಗಡೆ ಒಂದು ತೂತ ಇರೋವಂಥ ಬಟ್ಲು, ಹೋಲ್ ಬಟ್ಲಿರುತ್ತಲ್ವ, ಕಣ್ಣಿನ ಬಟ್ಲು ಅಂತೀವಿ ನಮ್ಮ ಕಡೆ, ಅದರೊಳಗಡೆ ಮೋಮೋಸ್ನ ಇಟ್ಟು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯಿಸಿದ್ದಾದಮೇಲೆ ಕಲರ್ ಈ ಥರ ಚೇಂಜ್ ಆಯಿತು. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಒಂಚೂರು ಸಾಲ್ಟ್ನ ಮಿಕ್ಸ್ ಮಾಡಿರೋ ಅಂಥ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಇದು
ಇದು ಅವಾಗಲೇ ನಾನು ಕರ್ಜಿಕಾಯಿ ಶೇಪಲ್ಲಿ ಮಾಡಿದ್ದೆ. ಇದು ಮೋದಕ ಥರ ಶೇಪ್ನ ಮಾಡಿದ್ವಿ. ಮಕ್ಕಳು ಈ ಶೇಪ್ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಇದನ್ನು ಕೂಡ ಒಂದು ಟ್ರೈ ಮಾಡಿದೆ. ಸೊ ಬೆಂದಿದ್ದಾದ್ಮೇಲೆ ಈ ಕಲರ್ಗೆ ಚೇಂಜ್ ಆಯಿತು. ಆಮೇಲೆ ತಟ್ಟೆಗೆ ತೆಗೆದಿಟ್ಟು ನಾನೇ ಫಸ್ಟು ಇದು ಟೇಸ್ಟ್ನ ನೋಡಿದೆ. ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿ ಸೈಡಲ್ಲಿ ಇಟ್ಟಿದ್ದೆ. ಅದೇನು ಬೇಡ ಅನ್ನಿಸ್ತು, ಆದ್ರೂ ಸ್ವಲ್ಪ ನೋಡೋಣ ಅಂತ ಹಚ್ಕೊಂಡು ನಾನೇ ಫಸ್ಟ್ ಟೇಸ್ಟ್ ಮಾಡಿದೆ. ತಿಂದಿದ್ದಾದ್ಮೇಲೆ ಅನ್ನಿಸ್ತು ಇದು ನಾನೇನ ಮಾಡಿರೋದು ಅಂತ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಈ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಫೀಲ್ ಆಗ್ತಾಯಿತ್ತು. ನನಗೇನೆ ಸಖತ್ ಇಷ್ಟ ಆಯಿತು. ಆಮೇಲೆ ತಟ್ಟೆಗೆ ತುಂಬಿ ಮಕ್ಕಳು ಮುಂದೆ ಇಟ್ಟೆ. ನಮ್ಮ ತಮ್ಮನ ಮಕ್ಕಳಂತೂ ಇದನ್ನು ತಿಂದ್ಬಿಟ್ಟು ಅತ್ತೆ ಸೂಪರಾಗಿ ಮಾಡಿದ್ದೀರಾ ಅಂತ ಕಮೆಂಟ್ ಕೊಡ್ತಾಯಿದ್ರು. ಸೊ ಅವರಿಬ್ಬರು ತಿಂದಿದ್ದಾದಮೇಲೆ ಮಕ್ಕಳನ್ನ ಫುಲ್ಲು, ನನ್ನ ಮಕ್ಕಳು ಮತ್ತು ಕೀರ್ತನ, ಈ 5 ಜನ ಮಕ್ಕಳನ್ನು ರೌಂಡ್ ಕೂರಿಸಿ ತಟ್ಟೆಗೆ ತುಂಬಿ ಮೋಮೋಸ್ ಇಟ್ಟರೆ ನಾನು ಈ ಕಡೆ ತಿರುಗಿ ನೋಡೋದ್ರೊಳಗೆ ಖಾಲಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಅಂತ ಖುಷಿಪಟ್ಟರು. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ. ಯಾವ ತಿಂಡಿನಾದ್ರೂ ಪೇಷನ್ಸಿಂದ ಮಾಡಿದ್ರೆ ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ರೆಸ್ಟೋರೆಂಟಿಗಿನ್ನ ಸಖತ್ತಾಗಿ ಮಾಡ್ಬೋದು. ಸೊ ರೆಸಿಪಿ ನೋಡ್ಕೊಂಬಂದ್ರ ಸಖತ್ತಾಗಿರುತ್ತೆ. ಇವತ್ತೇ ಟ್ರೈ ಮಾಡಿ ಬಿಡಬೇಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೆಜಿಟೇರಿಯನ್ಸು ಮಾಡ್ಬೋದು, ನಾನ್ ವೆಜಿಟೇರಿಯನ್ಸು ಮಾಡ್ಬೋದು. ಸೋಯಾ ಚೆನ್ನಾಗಿ ಡೀಪ್ ಮಾಡಿ ಅದನ್ನು ಇದು ಸ್ಕ್ವೀಸ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ನಾನು ಯಾವ್ಯಾವ ಥರ ಹೇಳಿದ್ದೀನಿ ಅದೇ ಥರ. ತರಕಾರಿನಲ್ಲೂ ಮಾಡ್ತಾರೆ, ಮತ್ತು ಚಿಕನ್ ಮೋಮೋಸ್ ಮಾಡ್ತಾರೆ, ವೆಜ್ ಮೋಮೋಸ್ ಮಾಡ್ತಾರೆ, ಏನೇನೋ ವೆರೈಟೀಸ್ ಆಫ್ ಮೋಮೋಸ್ನ ಮಾಡ್ತಾರೆ. ಬಟ್ ಇದೊಂಥರ ಡಿಫ್ರೆಂಟಾಗಿ ನಾನು ಆ್ಯಕ್ಚುಲಿ ಇದೇನು ನನ್ನ ಓನ್ ರೆಸಿಪಿ ಅಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದನ್ನು ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ಓನ್ ರೆಸಿಪಿ ಅಂದ್ರೂ ನೀವು ನಂಬ್ಕೊಳ್ತೀರಾ. ಸೊ ಹಾಗಾಗಿ ನನಗೇನೋ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಅದನ್ನು ನೋಡಿ ಅದನ್ನು ನಾನು ಟ್ರೈ ಮಾಡಿದೆ. ಸೊ ನಿಮಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನು ಟ್ರೈ ಮಾಡಿದ್ದೀನಿ. ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳು ಸಖತ್ ಇಷ್ಟಪಟ್ಟರು. ನೀವು ಕೂಡ ತುಂಬ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ಸೊ ನನಗೊಂದು 2-3 ಜನ ಸಬ್ಸ್ಕ್ರೈಬರು ಯಾವಾಗ್ಲೂ ಒಂದು ಕ್ವಶನ್ನ ರಿಪೀಟೆಡ್ ಕಮೆಂಟ್ನ ಕೇಳ್ತಾನೆ ಇದ್ರು. ಸೊ ನಾನು ಲಾಸ್ಟ್ ಟೈಮ್ ತಗೊಂಡಿರೋ ಅಂಥ ಓಲೆದು ಅದ್ರದ್ದು ಪಿಕ್ಚರ್ನ ಸೆಂಡ್ ಮಾಡೋಕ್ಕಾಗತ್ತಾ ನಿಮಗೆ ಅಂತ. ಸೊ ನಾನು ಯಾವುದ್ರಲ್ಲಿ ಸೆಂಡ್ ಮಾಡಲಿ ಅಂತಲೂ ಅರ್ಥ ಆಗ್ದಲೇ ಅಟ್ಲೀಸ್ಟ್ ನಮಗೆ ಒಂದು ಸತಿ ತೋರಿಸಿ ಮೇಡಮ್ ಡೀಟೈಲಾಗಿ ಅಂತ ಕೇಳಿದರು. ಸೊ ಅವರಿಗೋಸ್ಕರ ಅಂದ್ಕೊಂಡು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನು ಯಾರಾದರೂ ಹೊಸದಾಗಿ ಓಲೆನ ತೊಗೊಳ್ಬೇಕು ಅಂತ ಇದ್ದರೆ ಇದನ್ನ ತೊಗೊಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗಂತೂ ಗೋಲ್ಡ್ ರೇಟ್ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ. ಅದನ್ನ ತುಂಬ ಜಾಸ್ತಿ ಗಟ್ಟಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಕಮ್ಮಿ ಇದರಲ್ಲಿ ಮಾಡಿಸ್ಕೋಬೇಕು, ಕಮ್ಮಿ ಗ್ರಾಮಲ್ಲಿ ಕಮ್ಮಿ ಪ್ರೈಸಲ್ಲಿ ಆಗಬೇಕು ಅಂತ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಓಲೆನ ಖಂಡಿತ ಮಾಡಿಸ್ಕೊಳ್ಳಿ. ಕಮ್ಮಿ ಗ್ರಾಮಿಗೆ ಎಷ್ಟು ದೊಡ್ಡ ಓಲೆ ತೊಗೊಂಡಿದ್ದೀನಿ ಗೊತ್ತಾ. ಅದನ್ನು ನಿಮ್ಮ ಜೊತೆ ನಾನು ಬೆಂಗಳೂರು ಮದುವೆಗೆ ಹೋದಾಗ ಈ ಓಲೆನ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ ನೋಡಿ ಅವರು ಒಂದು ಸುಮಾರು ಸತಿ ನನಗೆ ಕಮೆಂಟ್ ಮಾಡಿದರು, ಪ್ಲೀಸ್ ತೋರಿಸಿ ಮೇಡಮ್, ಇನ್ನೊಂದು ಸತಿ ರಿಪೀಟ್ ಮಾಡಿ, ಅದನ್ನು ನಮಗೆ ಯೂಸ್ ಆಗತ್ತೆ ಅಂತ. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನಗೆ ತುಂಬ ಕಮ್ಮಿ ಗ್ರಾಮಲ್ಲಿ ಆಗಿರೋವಂಥ ದೊಡ್ಡ ಓಲೆ. ಸೊ ನನಗೆ ಸ್ವಲ್ಪ ಅಗ್ಲ ಇರೋ ಓಲೆಗಳು ಇವಾಗ ಇಷ್ಟ ಆಗುತ್ತೆ. ಅದರಲ್ಲೂ ಈ ಜುಮ್ಕಿ ಇದು ಅದಕ್ಕಿಂತ ಈ ಥರ ಬಿಗ್ ಸೈಜ್ ಓಲೆಗಳು ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅಂದ್ಕೊಂಡು ಇದನ್ನು ಮಾಡಿಸ್ಕೊಂಡಿದ್ದೀನಿ. ಇದು ನನಗೆ ಜಸ್ಟ್ 8 ಗ್ರಾಮಿಗೆ ಮಾಡಿಸ್ಕೊಂಡೆ ಇದನ್ನು. ಇದ್ರದ್ದು ಪಿಕ್ಚರ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ತಗೊಂಡು, ಸಾರಿ ಅಪ್ಪ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಸೊ ಹೊರಗಡೆ ಲೈಟಾಗಿ ಮಳೆನೂ ಬರ್ತಾ ಇದೆ. ಗಾಳಿ ಡೋರ್ ಡಮ್ ಅಂತ ಹಾಕೊಳ್ತು, ಸಾರಿ. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಕಳಿಸಿದ್ದೆ, ಎಷ್ಟು ಗ್ರಾಮಿಗೆ ಮಾಡೋದಕ್ಕಾಗತ್ತೆ ಅಂತ ಹೇಳಿ ಸರ್ ಅಂತ. ಜಸ್ಟ್ ನನಗೆ 8 ಗ್ರಾಮಲ್ಲೇ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಿಮಗೆ ಹತ್ರದಿಂದನೂ ತೋರಿಸ್ತೀನಿ ನೋಡಿ. ಇದು ಪೇರು ಮಾಡಿಸ್ಕೊಂಡಿದ್ದೀನಿ. 8 ಗ್ರಾಮಿಗಾಗಿದೆ. ದೊಡ್ಡ ಓಲೆ ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಸುತ್ತ ರೂಬಿ ಮತ್ತು ಜೇಡ ಒಂದೊಂದು ಬಂದಿದೆ. ರೂಬಿ ಜೇಡ ಇದೆ. ಸೆಂಟ್ರಲ್ಲಿ ಒಂಥರ ಪಿಕಾಕ್ ಡಿಸೈನ್ ಬಂದಿದೆ. ಇಲ್ಲಿ ಫ್ಲವರ್ ಡಿಸೈನು ಈ ಥರ ಇದೆ. ಫ್ಲವರ್ ಡಿಸೈನು ಇದು 6 ಲೀಫು, 6 ಎಲೆ ಥರ ಬಂದಿದೆ. ಸೆಂಟ್ರಲ್ ಒಂದು ರೌಂಡ್ ಶೇಪಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ. ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾನು ನಿಮಗೆ ಈ ಕಡೆ ಕ್ಯಾಮ್ರಾ ಆ್ಯಕ್ಚುಲಿ ನಾನು ಇವಾಗ ಹತ್ರದಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ ಓಲೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ. ಇದು 8 ಗ್ರಾಮ್ ಇದೆ ಅಂತ ಅನ್ಸೋದೇ ಇಲ್ಲ. ಹಾಕೊಂಡ್ರೆ ಒಂದು 10-12 ಗ್ರಾಮ್ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ದೊಡ್ಡ ಓಲೆ.
ಹಿಂದೆಗಡೆ ಈ ಥರ ಇದೂ ಅಷ್ಟೇ ಏನಂತೀವಿ ತಿರ್ಪನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು 916 ಮಾಡಿಸ್ಕೊಂಡೆ. ಈ ಥರ ಇದೆ ಒಳಗಡೆ. ಇದೇನು ಇದೆಲ್ಲ ಫುಲ್ ಇದು ಮಾತ್ರ ಕ್ಲೋಸಿಂಗ್ ಮಾಡಿಸಿದ್ದೀನಿ. ಇದು ಹಾಗೇನೆ ಟೊಳ್ ಥರ ಇದೆ. ಸೊ ಟೊಳ್ ಥರ ಬಂದಿರೋದಕ್ಕೇ 8 ಗ್ರಾಮಿಗೆ ಆಗಿರೋದು. ಸೊ ಇದನ್ನೆಲ್ಲ ಕ್ಲೋಸ್ ಮಾಡ್ಸಕ್ಕೆ ಹೋದರೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಜಾಸ್ತಿ ಬೇಡ ಅನ್ನೋರು ಲೈಟ್ ವೆಯ್ಟಲ್ಲಿ ಇದನ್ನು ಮಾಡಿಸ್ಕೊಳ್ಬೋದು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಸೊ ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ನ ನೋಡಿ ತುಂಬ ರಿಪೀಟೆಡ್ ಕ್ವಶನ್ ಕೇಳ್ತಾ ಇರೋ ಅವ್ರಿಗೂ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಇದ್ರದ್ದು ಆಮೇಲೆ ವಿಡಿಯೋನ ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿದ್ರೆ ಅಂಗಡಿಯವ್ರ ಹತ್ರ ಹೇಳಿ ಮಾಡಿಸ್ಕೊಳ್ಬೋದು. ಓಕೆ, ಸೊ ಇದೊಂದು ಚಿಕ್ಕ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ಮೊನ್ನೆ ಒಂದು ಪರ್ಸ್ನಲ್ ವಿಡಿಯೋದು ಇದನ್ನ ಮಾಡಿದ್ದೆ ಲಾಗು. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಈ ಥರದ್ದು ಲಾಗ್ನ ಒಂದಷ್ಟು ತಿಳಿಸ್ಕೊಡೋ ಪ್ರಯತ್ನನ ಮಾಡಿ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಇನ್ಫಾರ್ಮೇಷನ್ನು ಅಂತಲೂ ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದ್ದರೆ ಈ ಥರದ್ದಂತ ಆ ಥರದ್ದೇ ಅಂತ ಅಲ್ಲ, ಸೊ ಎಷ್ಟೊಂದು ಇನ್ಫಾರ್ಮೇಷನ್ನ ನನಗೆ ಗೊತ್ತಿರೋ ಅಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಆ ಥರದ್ದು ವೀಡಿಯೋಸ್ನ ಜಾಸ್ತಿ ಮಾಡಿ, ಪರ್ಸ್ನಲ್ ವೀಡಿಯೋಸ್ನ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಲವ್ ಯು ಆಲ್.